ಬಿಗ್ ಬಾಸ್ ಸೀಸನ್ 12 ಇದೀಗ ಕೊನೆಯ ಹಂತ ತಲುಪಿದೆ. ಇನ್ನೇನು ಒಂದು ವಾರದಲ್ಲಿ ಬಿಗ್ ಬಾಸ್ ಅಂತ್ಯವನ್ನು ಕಾಣ್ತಾ ಇದೆ. ಬಿಗ್ ಫಿನಾಲೆ ನಡೀತಾ ಇದೆ. ಯಾರು ಈ ಬಾರಿಯ ಫೈನಲಿಸ್ಟ್ ಆಗ್ತಾರೆ, ಯಾರು ಈ ಬಾರಿಯ ವಿನ್ನರ್ ಆಗ್ತಾರೆ ಅನ್ನೋಂತಹ ಕುತೂಹಲ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಮೂಡಿಸಿದೆ. ಇದ್ರ ಮಧ್ಯೆ ರಾಶಿಕಾ ಫ್ಯಾನ್ಸ್ ರಾಶಿಕಾ ಪರವಾಗಿ ದನಿ ಎತ್ತುತ್ತಾ ಇದ್ದಾರೆ. ಯಾಕಂತಂದರೆ 3 ತಿಂಗಳಲ್ಲಿ ಅದ್ಭುತವಾಗಿ ಟಾಸ್ಕನ್ನು ಆಡಿ ಹಲವಾರು ಟಾಸ್ಕ್ ಗೆದ್ದಿರುವಂತಹ ರಾಶಿಕಾ ಶೆಟ್ಟಿಯ ಎಫರ್ಟನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂತಹ ನಟಿ ರಾಶಿಕಾ ಶೆಟ್ಟಿ ಆರಂಭದಲ್ಲಿ ತಮ್ಮ ಮಾತುಗಳಿಂದ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ರು ಕೂಡ ಸೂರಜ್ ಜೊತೆ ಕ್ಲೋಸ್ ಆಗಿ ಕೊಂಚ ಆಟದಿಂದ ದೂರ ಇದ್ರು. ಆದರೂ ಇವರು ಟಾಸ್ಕ್ ಅಂತ ಬಂದರೆ ಸೂಪರ್ ಅಂತಲೇ ಹೇಳಬಹುದು. ಯಾಕಂದರೆ ಎಂತಹುದೇ ಟಫ್ ಟಾಸ್ಕ್ ಕೊಟ್ಟರೂ ಕೂಡ ರಾಶಿಕಾ ಶೆಟ್ಟಿ ಎದುರಿನ ಸ್ಪರ್ಧೆಗೆ ಸವಾಲನ್ನು ಹಾಕಿ ಅದನ್ನು ಗೆದ್ದು ಬಿಡ್ತಿದ್ರು. ಹಾಗಾಗಿಯೇ ಆರಂಭದಿಂದಲೇ ಕೂಡ ರಾಶಿಕಾ ಶೆಟ್ಟಿಯನ್ನು ಟಾಸ್ಕ್ ಕ್ವೀನ್ ಅಂತಾನೆ ಅಭಿಮಾನಿಗಳು ಕರೀತಾರೆ. ಇನ್ನು ರಾಶಿಕಾ ಪ್ರತಿ ವಾರ ಇಷ್ಟೊಂದು ಎಫರ್ಟನ್ನು ಹಾಕಿ ಆಟ ಆಡಿ ಗೆದ್ದರೂ ಕೂಡ ಮನೆ ಮಂದಿ ಮಾತ್ರ ಆಕೆಯ ಶ್ರಮವನ್ನು ಗುರುತಿಸದೆ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಏನೂ ಮಾಡದಿರೋಂತಹ ಸ್ಪರ್ಧಿಗಳಿಗೆ ಹಲವರಿಗೆ ಉತ್ತಮ ಅಂತ ಹೇಳಿ ಕೊಡ್ತಾರೆ. ಆದರೆ ರಾಶಿಕಾ ಶೆಟ್ಟಿಗೆ ಮಾತ್ರ ಇದುವರೆಗೂ ಕೂಡ ಅವರು ಉತ್ತಮ ಅಂತ ಹೇಳಿ ಕೊಡ್ತಾ ಇಲ್ಲ. ಇದನ್ನು ಯಾಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಪೇಜ್ಗಳು ಸದ್ದು ಮಾಡ್ತಾ ಇದ್ದಾವೆ. ರಾಶಿಕಾ ಶೆಟ್ಟಿಯವರು ಅಷ್ಟೆಲ್ಲ ಟಾಸ್ಕ್ ಅಂತ ಬಂದರೆ ಸಾಕು, ಅವಳು ಟಾಸ್ಕ್ ಕ್ವೀನ್ ಅಂತಲೇ ಅನ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಎಫರ್ಟನ್ನು ಹಾಕಿ ಆಟವನ್ನು ಆಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಪರವಾಗಿ ಒಂದಿಷ್ಟು ಮಾತುಗಳು ಎದುಳ್ತಾ ಇದೆ. ಅನ್ಲಕ್ಕಿ ಗರ್ಲ್, ಡೇ 1ಇಂದ ಕೂಡ ಇಷ್ಟೊಂದು ಎಫರ್ಟ್ನ ಹಾಕಿ ಆಡಿದ್ರೂ ಮುಂದೆ ಒಂದು ಅಪ್ರಿಷಿಯೇಷನ್ಸ್ ಇಲ್ಲ, ಒಂದು ಉತ್ತಮ ಇಲ್ಲ. ಅದೇ ಬೇರೆ ಯಾರಾದರೂ ಯಾವಾಗಲೋ ಒಮ್ಮೆ ಒಂದು ಟಾಸ್ಕ್ ಆಡಿ ಗೆದ್ದರೆ ಸಾಕು, ಅವರಿಗೆ ಉತ್ತಮವನ್ನು ಕೊಟ್ಬಿಡ್ತಾರೆ ಮನೆಯವರು. ಅನ್ಲಕ್ಕಿ ಗರ್ಲ್ ಅಂತಲೇ ಹೇಳ್ತಾರೆ ರಾಶಿಕಾ ಶೆಟ್ಟಿಯವ್ರನ್ನ. ಮನೆಯವರು ಕೊಡ್ದಿದ್ರೆ ಏನಾಯಿತು, ಇಡೀ ಕರ್ನಾಟಕ ಜನತೆಯನ್ನು ಮೆಚ್ಚುಗೆಯನ್ನು ಪಡೆದಿದ್ದಾರೆ ರಾಶಿಕಾ ಶೆಟ್ಟಿ. ಧನುಷ್ ಕ್ಯಾಪ್ಟನ್ ಆಗಿದ್ರೂ ಕೂಡ ರಾಶಿಯಿಂದನೇ ಅಲ್ವಾ, ಇದಕ್ಕೆ ಉತ್ತಮವನ್ನು ಸ್ಪಂದನಾಗೆ ಕೊಡ್ತಾರೆ. ಆದರೆ ರಾಶಿಕಾ ಶೆಟ್ಟಿಯನ್ನು ಕೂಡ ಕೊಡಲಿಲ್ಲ. ಇದಕ್ಕೋಸ್ಕರ ಆರಂಭದಿಂದನೂ ಕೂಡ ನೋಡಿದ್ರು ರಾಶಿಕಾ ಶೆಟ್ಟಿ ಉತ್ತಮ ಆಟಗಾರ್ತಿ ಇದ್ದಾರೆ. ಇನ್ನಿತರ ಗುಂಪು ಆಟದಲ್ಲಿ ರಾಶಿಕಾಗೆ ಸರಿಯಾದ ಯಾವುದೇ ರೀತಿಯಿಂದನೂ ಕೂಡ ಬೆಲೆಯನ್ನು ಸಿಕ್ಕಿಲ್ಲ. ಇದೀಗ ವಾರದ ಕಿಚ್ಚನ ಕೊನೆಯ ಚಪ್ಪಾಳೆ ಆದ್ರೂ ಕೂಡ ರಾಶಿಕಾಗೆ ಸಿಗಲಿ ಅಂತ ಹೇಳಿ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ರಾಶಿಕಾ ಆಟ, ಆಕೆ ಎಫರ್ಟನ್ನು ನೋಡಿ ಅಟ್ಲೀಸ್ಟ್ ಟಾಸ್ಕ್ ಕ್ವೀನ್ ಚೆನ್ನಾಗಿ ಆಡಿದಿರೋ ಟಾಸ್ಕ್ ಅಂತನಾದರೂ ಅವಳಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗಲಿ ಅಂತ ಹೇಳಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಹಾಗಾದರೆ ರಾಶಿಕಾ ಎಫೆಕ್ಟ್ನ ಮನೆಯವರು ಗುರುತಿಸ್ತಾ ಇಲ್ವಾ? ಕಿಚ್ಚನ ಚಪ್ಪಾಳೆ ಈ ವಾರನಾದರೂ ರಾಶಿಕಾ ಶೆಟ್ಟಿಗೆ ಸಿಗಲೇಬೇಕಾ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.